ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಒಂದು ಪ್ರಮುಖ ಜಲಧಾರೆಯಾದ ಕೃಷ್ಣಾ ನದಿ ಇದೆಯಲ್ಲ, ಅದರ ಮೇಲಿರೋ ಆಲಮಟ್ಟಿ ಅಣೆಕಟ್ಟಿನ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮತ್ರ ಆಲಮಟ್ಟಿ ಅಣೆಕಟ್ಟು ಕರ್ನಾಟಕದ ಜಲಸಂಪತ್ತು ಅಂತ ಒಂದು ಮಾಹಿತಿ ಇದೆ. ಸೊ ಈ ಅಣೆಕಟ್ಟು ನಮ್ಮ ರಾಜ್ಯಕ್ಕೆ ಎಷ್ಟು ಇಂಪಾರ್ಟೆಂಟು, ಇದರ ವಿಶೇಷತೆ ಏನು, ಇದರ ಹಿಂದೆ ಏನು ಕಥೆ ಇದೆ ಅಂತ ತಿಳಿಯೋದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ. ಖಂಡಿತ. ಹಾಗಾದ್ರೆ ಫಸ್ಟ್ ಇದರ ಜಾಗ ಅಂದ್ರೆ ಎಲ್ಲಿ ಬರುತ್ತೆ ಇದು? ಈ ಆಲಮಟ್ಟಿ ಅಣೆಕಟ್ಟು ಎಕ್ಸಾಕ್ಟ್ ಆಗಿ ಎಲ್ಲಿದೆ? ಇದು ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಗೊತ್ತಲ್ಲ? ವಿಜಯಪುರ. ಅಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅನ್ನೋ ಸ್ಥಳದ ಹತ್ರ ಇದನ್ನ ಕಟ್ಟಿದ್ದಾರೆ. ನಮ್ಮ ರಾಜ್ಯದ ದೊಡ್ಡ ಯೋಜನೆಗಳಲ್ಲಿ ಇದು ಒಂದು. ಹೌದು. ಇದರ ಸೈಜ್ ಮತ್ತೆ ಉದ್ದೇಶಗಳೆಲ್ಲ ಬಹಳ ದೊಡ್ಡದು ಅಂತ ಕೇಳಿದ್ದೀನಿ. ಇದು ಬರೀ ನೀರಾವರಿಗಷ್ಟೇನಾ ಅಥವಾ ಬೇರೆ ಬೇರೆ ಆಯಾಮಗಳು ಇವೆಯಾ? ಇಲ್ಲ, ಖಂಡಿತ. ಇದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಅಂದ್ರೆ ಬಹುಉದ್ದೇಶದ ಯೋಜನೆ. ಮುಖ್ಯವಾಗಿ ಸುಮಾರು 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಜಾಗಕ್ಕೆ ಇದು ನೀರು ಕೊಡುತ್ತೆ. 5 ಲಕ್ಷ ಹೆಕ್ಟೇರ? ಅಬ್ಬಾ! ಹೌದು, ಇದು ಬಹಳ ದೊಡ್ಡ ಏರಿಯಾ. ಸೊ ಈ ಭಾಗದ ವ್ಯವಸಾಯಕ್ಕೆ ಇದರ ಕೊಡುಗೆ ಅಪಾರ. ಅಷ್ಟೇ ಅಲ್ಲ, ಇಲ್ಲಿ ಪವರ್ ಜನರೇಷನ್ ಕೂಡ ಇದೆ, 290 ಮೆಗಾವ್ಯಾಟ್ಸ್. ವಿದ್ಯುತ್ ಕೂಡನಾ? ಹೌದು. ಅದಕ್ಕೋಸ್ಕರ 5 ದೊಡ್ಡ ಟರ್ಬೈನ್ಗಳು ಕೆಲಸ ಮಾಡ್ತವೆ. ಇದರ ಜೊತೆಗೆ ಸುತ್ತಮುತ್ತಲಿನ ಜಾಗಗಳಿಗೆ ಕುಡಿಯೋ ನೀರು ಕೊಡೋದು ಮತ್ತೆ ಮಳೆಗಾಲದಲ್ಲಿ ಫ್ಲಡ್ ಕಂಟ್ರೋಲ್ ಮಾಡೋದು, ಇದರಲ್ಲೂ ಇದರ ಪಾತ್ರ ಇದೆ. ಡ್ಯಾಮ್ ಹೈಟ್ ಬಂದು ಸುಮಾರು 52 ಮೀಟರ್ ಇದೆ. ಇದರ ಉಪಯೋಗಗಳು ಮತ್ತೆ ಇದರ ಗಾತ್ರ ನಿಜಕ್ಕೂ ಗಮನ ಸೆಳೆಯುತ್ತೆ. ಅಂದ್ರೆ ಇದು ಬರೀ ವ್ಯವಸಾಯಕ್ಕೆ ಮಾತ್ರ ಅಲ್ಲ, ಪವರ್ ಮತ್ತೆ ಕುಡಿಯೋ ನೀರಿಗೂ ಒಂದು ದೊಡ್ಡ ಆಧಾರ ಅಂದ್ಹಾಗೆ ಇದರ ಜಲಾಶಯಕ್ಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೆಸರಿಟ್ಟಿದ್ದಾರೆಲ್ಲ? ಹೌದು. ಇದರ ನಿರ್ಮಾಣದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಿ, ಹೇಗ್ ಶುರುವಾಯಿತು? ಆ ದೊಡ್ಡ ಜಲಾಶಯಕ್ಕೆ ನಮ್ಮ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ. ಇದರ ನಿರ್ಮಾಣ ಶುರುವಾಗಿದ್ದು 1960ರ ದಶಕದಲ್ಲಿ. 60ರಲ್ಲಿನೇ? ಹೌದು. ಫೌಂಡೇಶನ್ ಹಾಕಿದ್ದು ಆಗಲೇ. ಆದ್ರೆ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಕೆಲಸ ಶುರು ಮಾಡಿದ್ದು 2005ರಲ್ಲಿ. ಅಂದ್ರೆ ಸುಮಾರು 40 ವರ್ಷ ಬೇಕಾಯ್ತು. ಹೌದು, ಬಹಳ ದೀರ್ಘ ಸಮಯ. ಈ ಟೈಮಲ್ಲಿ ನಮ್ಮ ಮೂಲ ಮಾಹಿತಿಯಲ್ಲೇ ಹೇಳಿರೋ ಹಾಗೆ ಕೃಷ್ಣಾ ನದಿ ನೀರು ಹಂಚಿಕೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಆಗಿನ ಕರ್ನಾಟಕ ಮತ್ತೆ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಕೆಲವು ಅಂತಾರಾಜ್ಯ ವಿವಾದಗಳು ಕೂಡ ಬಂದಿದ್ವು. ಹೌದಲ್ಲ, ನೀರು ಹಂಚಿಕೆ ಅಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯನೇ. ಹೌದು. ಇಂಥ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಇದು ಕಾಮನ್. ನೀರಿನ ಹಂಚಿಕೆ ಒಂದು ಸೆನ್ಸಿಟಿವ್ ಇಶ್ಯೂ. ಇದು ರಾಜ್ಯಗಳ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ. ನಾವಿಲ್ಲಿ ಯಾವುದೇ ಸೈಡ್ ತಗೋತಾ ಇಲ್ಲ, ಜಸ್ಟ್ ಆ ಇತಿಹಾಸದ ವಿಷಯ ಹೇಳ್ತಾ ಇದೀವಿ ಅಷ್ಟೇ. ಸರಿ. ಹೌದು, ಇಂತಹ ದೊಡ್ಡ ಯೋಜನೆಗಳು ಅಂದ್ಮೇಲೆ ಸವಾಲ್ಗಳು ಇರುತ್ತವೆ. ಆದ್ರೆ ಈಗ ಬರೀ ಟೆಕ್ನಿಕಲ್ ವಿಷಯ, ಇತಿಹಾಸ ಬಿಟ್ಟು ಇದೊಂದು ಟೂರಿಸ್ಟ್ ಸ್ಪಾಟ್ ಕೂಡ ಹೌದಾ? ಅದು ಹೇಗೆ? ಅಣೆಕಟ್ಟು ಅಂದ್ರೆ ಬರೀ ಇಂಜಿನಿಯರಿಂಗ್ ಜಾಗ ಅಲ್ವಾ? ಖಂಡಿತವಾಗಿ ಹೌದು. ಆಲಮಟ್ಟಿ ಬರೀ ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಲ್ಲ, ಅದೊಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಕೂಡ. ಡ್ಯಾಮ್ ಸುತ್ತಮುತ್ತ ಇರೋ ಗ್ರೀನರಿ, ಕೃಷ್ಣಾ ನದಿ ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಅದರ ವ್ಯೂ, ಸ್ಪೆಷಲ್ ಆಗಿ ಸಂಜೆ ಹೊತ್ತು ಸನ್ಸೆಟ್. ಸನ್ಸೆಟ್? ಹೌದು, ಸೂರ್ಯಾಸ್ತದ ನೋಟ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಬೋಟಿಂಗ್ ಕೂಡ ಮಾಡಬಹುದು. ಬೋಟಿಂಗ್ ಕೂಡ ಇದೆಯಾ? ಹಾಗಾಗಿ ಟೆಕ್ನಿಕಲ್ ಇಂಟ್ರೆಸ್ಟ್ ಇರೋರು ಮಾತ್ರ ಅಲ್ಲ, ನೇಚರ್ ಲವರ್ಸು, ಟೂರಿಸ್ಟ್ಗಳು ಎಲ್ಲರನ್ನೂ ಇದು ಅಟ್ರಾಕ್ಟ್ ಮಾಡುತ್ತೆ. ಹೌದಾ? ಡ್ಯಾಮ್ ಹತ್ರ ಇಷ್ಟೆಲ್ಲ ಇದೆಯಾ? ಹಾಗಾದ್ರೆ ಇಲ್ಲಿಗೆ ಹೋಗಕ್ಕೆ ಬೆಸ್ಟ್ ಟೈಮ್ ಯಾವುದು? ಮತ್ತೆ ಹತ್ರದಲ್ಲಿ ಬೇರೆ ಏನಾದ್ರೂ ನೋಡಕ್ಕಿದ್ಯಾ? ಟ್ರಿಪ್ ಪ್ಲಾನ್ ಮಾಡೋರಿಗೆ ಹೆಲ್ಪ್ ಆಗತ್ತೆ. ನಮ್ಮ ಮಾಹಿತಿ ಪ್ರಕಾರ ಬೆಸ್ಟ್ ಟೈಮ್ ಅಂದ್ರೆ ಮಳೆಗಾಲದ ನಂತರ. ಅಂದ್ರೆ ಸಾಮಾನ್ಯವಾಗಿ ಜುಲೈನಿಂದ ಡಿಸೆಂಬರ್ವರೆಗೂ. ಆಗ ನೀರು ಜಾಸ್ತಿ ಇರುತ್ತೆ ಅಲ್ವಾ? ಹೌದು, ಜಲಾಶಯ ಫುಲ್ ಇರುತ್ತೆ, ಸುತ್ತಮುತ್ತ ಹಸಿರು, ನೋಡಕ್ಕೆ ಚೆನ್ನಾಗಿರುತ್ತೆ. ಇನ್ನು ಹತ್ರದ ಜಾಗಗಳು ಅಂದ್ರೆ ಹಿಸ್ಟಾರಿಕಲ್ ಸಿಟಿ ವಿಜಯಪುರ ಇದೆಯಲ್ಲ, ಗೋಲ್ ಗುಂಬಜ್. ಎಕ್ಸಾಕ್ಟ್ಲಿ. ವಿಜಯಪುರ ಹತ್ರದಲ್ಲೇ ಇದೆ. ಅಲ್ಲಿ ಫೇಮಸ್ ಗೋಲ್ ಗುಂಬಜ್ ಮತ್ತೆ ಇಬ್ರಾಹಿಂ ರೋಜಾ ಇದೆಯಲ್ಲ, ಅದರ ಕೆತ್ತನೆ ಕೆಲಸಗಳು ಅದ್ಭುತವಾಗಿವೆ. ಇವೆರಡನ್ನು ಮಿಸ್ ಮಾಡ್ಕೋಬಾರ್ದು. ಭಾರತದ ಆರ್ಕಿಟೆಕ್ಚರ್ಗೆ ಒಳ್ಳೆ ಉದಾಹರಣೆಗಳವು. ಅದ್ಭುತ ಮಾಹಿತಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆಲಮಟ್ಟಿ ಅಣೆಕಟ್ಟು ಅಂದ್ರೆ ಕರ್ನಾಟಕಕ್ಕೆ ಬರೀ ನೀರು, ಕರೆಂಟ್ ಕೊಡೋ ಒಂದು ದೊಡ್ಡ ಸ್ಟ್ರಕ್ಚರ್ ಅಷ್ಟೇ ಅಲ್ಲ? ಖಂಡಿತ ಅಲ್ಲ. ಇದು ಒಂದು ದೊಡ್ಡ ಇಂಜಿನಿಯರಿಂಗ್ ಸಾಧನೆ,
ಲಕ್ಷಾಂತರ ಜನರ ಬದುಕಿನ ಮೇಲೆ ಪರಿಣಾಮ ಬೀರೋ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಅದಕ್ಕೆ ಅದರದೇ ಆದ ಹಿಸ್ಟ್ರಿ ಇದೆ, ಕೆಲವು ವಿವಾದಗಳೂ ಇವೆ. ಅದ್ರ ಜೊತೆಗೆ ಒಂದು ಸುಂದರವಾದ ಟೂರಿಸ್ಟ್ ಸ್ಪಾಟ್ ಕೂಡ ಹೌದು ಅಲ್ವಾ? ರಾಜ್ಯದ ಡೆವಲಪ್ಮೆಂಟ್ನಲ್ಲಿ ಇದರ ಪಾತ್ರ ಬಹಳ ದೊಡ್ಡದು. ನಿಜ. ಕೊನೆಯದಾಗಿ ಒಂದು ಯೋಚನೆ ಮಾಡುವಂಥ ಪಾಯಿಂಟ್ ಹೇಳೋದಾದರೆ, ಈ ಡ್ಯಾಮ್ನ ಇಷ್ಟೆಲ್ಲ ಉಪಯೋಗಗಳು, ಇದರ ಐತಿಹಾಸಿಕ ಹಿನ್ನೆಲೆ ಮತ್ತೆ ಈ ನೀರಿನ ಹಂಚಿಕೆಯಂಥ ಸೆನ್ಸಿಟಿವ್ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಫ್ಯೂಚರ್ನಲ್ಲಿ ಇಂಥ ದೊಡ್ಡ ಅಮೂಲ್ಯ ಸಂಪನ್ಮೂಲಗಳನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು? ಇದು ಮುಖ್ಯವಾದ ಪ್ರಶ್ನೆ. ಅಂದರೆ ಡೆವಲಪ್ಮೆಂಟ್ನ ಅಗತ್ಯಗಳು, ಪರಿಸರದ ಮೇಲಾಗೋ ಪರಿಣಾಮಗಳು ಮತ್ತೆ ರಾಜ್ಯಗಳ ನಡುವಿನ ಸಂಬಂಧಗಳು, ಇವುಗಳ ಮಧ್ಯ ಒಂದು ಬ್ಯಾಲೆನ್ಸ್, ಒಂದು ಸಮತೋಲನ ಹೇಗೆ ಸಾಧಿಸೋದು ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಒಂದು ಚಾಲೆಂಜ್ ಆಗಿರುತ್ತೆ. ಮತ್ತು ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾನೇ ಇರಬೇಕು. ಇದು ಬರೀ ಆಲ್ಮಟ್ಟಿಗಲ್ಲ, ಈ ಥರದ ಎಲ್ಲ ದೊಡ್ಡ ಪ್ರಾಜೆಕ್ಟ್ಗಳಿಗೂ ಅಪ್ಲೈ ಆಗುತ್ತೆ.